hello, welcome back to my YouTube channel. So guys, ಜೀವನ ರಕ್ತದ ಒಳಗಿದೆ ದಿಟ್ಟತನ ಪ್ರತಿ ರೋಮದ ಒಳಗಿದೆ ಇವತ್ತು ಯಾಣಕ್ಕೆ ಬಂದಿದ್ದೀವಿ ನೋಡ್ರಿ ಯಾಣ ಸ್ಕೂಟ್ರ್ ಬಂದಿದ್ದೀವಿ ಬನ್ನಿ ನೋಡ್ತಾ ಇರ್ಬೋದು ಏನು ಮಸ್ತಾಗಿ ಹಿಂಗೆ ಇದೆ 100 ಮೀಟರ್ ಬಂದಿರೋದು ಸುಸ್ತಾಗೋಯ್ತು ವಾಪಸ್ ಹೋಗೋಣ ಅನಿಸ್ತೈತೆ ಹತ್ತನ ವ್ಯೂ ನೋಡೋಕ್ಕಾದ್ರೂ ಹತ್ತಲೇಬೇಕು ಬನ್ನಿ ನಾವು HM ಸರ್ ಮಾತಾಡ್ತಾನೆ ವ್ಯೂ ನೋಡ್ರಿ ಗಾಯ್ಸ್ ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು ಇಲ್ಲಿ ಹತ್ತೋ ಅಷ್ಟೊತ್ತಿಗೆ ಕೈ ಕಾಲ ಮುರಿದೋಗ್ಬಿಡ್ತದೆ ಬರ್ರಿ ಹೋಗೋಣ ಬಿದ್ದರೆ ಹೋಯ್ತು ಪ್ರಾಣ ಕುಚ್ಚು ಕೊಟ್ಟಿರ್ತಾರೆ ಸುಸ್ತಾದ ಕುತ್ಕೊಳ್ಳೋಕ್ಕೆ ಸಿಂಗಿಲ್ಲ ಗೈಸ್ ನೋಡ್ರಿ ವ್ಯೂ ಪಾಯಿಂಟ್ ಎಂಜಾಯ್ ಮಾಡಿರಿ ಗೈಸ್ ಬೇಜಾರು ಮಾಡ್ಕೊಬಿಡಿ ಯಾಕಂದರೆ ಬರೀ ತೋರಿಸ್ತಾ ಇದ್ದೀನಿ ನಿಮಗೆ ಏನು ಮಾತಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ನೋಡಿ ಈ ಥರ ಇರುತ್ತೆ ಬನ್ನಿ ಹೋಗ್ತಾ ಇರಬೇಕು ಬರೀ ಮುಂದೆ ನೋಡೋಣ ಹಾಂ ನಾವು ಈಗ ಯಾಣ ಟ್ರೆಕ್ಕಿಂಗ್ ಬಂದಿದ್ದೀವಿ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನೇಚರ್ನ ನೋಡಿಕೊಂಡು ಅದ್ಭುತವಾದ ಕ್ಷಣಗಳನ್ನು ನಮ್ಮೊಂದಿಗೆ ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗ್ತಾಯಿದೆ ಹೀಗೆ ಇರಲಿ ನಾವು ನೋಡ್ತೀವಿ ಅಂತ ಹೇಳ್ತಾ ಒಳ್ಳೆ ವ್ಯೂ ತರಿಸ್ತೀವಿ ತುಂಬ ಚೆನ್ನಾಗಿದೆ ವಿಭೂತಿ ಗುಡ್ಡ ನೋಡಿ ಇವಾಗ ವ್ಯೂ ಪಾಯಿಂಟ್ ಸರ್ ಇದು ಯಾವುದು ವಿಭೂತಿ ಫಾಲ್ಸ್ ವ್ಯೂ ಪಾಯಿಂಟ್ ಒಳ್ಳೆ ವ್ಯೂ ಪಾಯಿಂಟ್ ವಿಭೂತಿ ಫಾಲ್ಸು ಬರೀ ಇವಾಗ ನಮ್ಮ ಸ್ಕೂಲ್ದು ಫೋಟೋ ತೆಗಿತಾರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ವ್ಯೂ ಪಾಯಿಂಟ್ ಸಿಕ್ಕಾದ್ಮೇಲೆ ಇವಾಗ ಹೋಗ್ಬೇಕಾದ್ರೆ ನಾವು ಕೆಳಗಡೆ ಫುಲ್ಲು ಡೌನ್ ಗೈಸ್ ಇವಾಗ ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಯಾಣಾಗ ಹೋಗ್ಬೇಕು ಫುಲ್ಲು ಡೌನ್ ಹೋಗ್ಬೇಕು ಹೆಂಗೆ ಬಂದ್ವಿ ಹಂಗೆ ಹೋಗಿ ಮತ್ತೆ ಇನ್ನೊಂದು ಸತಿ ಹತ್ಬೇಕು ಇವಾಗ ಹೆಂಗೆ ಬಂದ್ವಿ ಹಂಗೆ ವಾಪಸ್ ಹೋಗ್ಬೇಕು ಇವಾಗ ಹೆಂಗೆ ಬಂದ್ವಿ ಹಂಗೆ ವಾಪಸ್ ಹೋದ್ರೆ ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ಯಾಣಾಗ ಹೋಗ್ಬೇಕು ಗೈಸ್ ಬರ್ರಿ ನೋಡೋಣ ಗೈಸ್ ನಮ್ಮ ಅಕ್ಷರ ಸ್ಕೂಲ್ 10th ಬ್ಯಾಚ್ ಟಾಪರು ಅಣ್ಣ ಏನು ಹೇಳ್ತಾರೆ ಕೇಳಿಸ್ಕೊಳ್ರಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮತ್ತು ಟೀಚರ್ಸ್ ಎಲ್ಲ ಫೋಟೋ ತೊಗೊಂಡ್ವಿ ಚೆನ್ನಾಗಿತ್ತು ಅಷ್ಟೇ ಇವನು 10th ಬ್ಯಾಚಿನ ಸೋಮ ಅಲ್ಲ ಇವನು ರಾಮ ಅಂತ ಹೇಳೋಕ್ಕಾಗಲ್ಲ ಕೆಟ್ಟ ನನ್ನ ಮಗ ಇವನು ಸೊ ಗೈಸ್ ಈ ಕಳ್ಳನ ಮಗ ಎಲ್ಲರೂ ಸಿಕ್ಕರು ಹೊಡೆದೋರು ಸೊ ನೋಡಿ ಗೈಸ್ ಒಳ್ಳೆ ಮಾತಾಡು ಅಂದ್ಬಿಟ್ಟು ಹೇಳ್ಕೊಡ್ತಾನೆ 10 ರೂಪಾಯಿ ಕೊಡ್ತೀನಿ ಅಂತ ಹುಗಿರಿ ಮಕ್ಕಳು ಗೈಸ್ ಇವಾಗ ಮತ್ತೆ ಕೆಳಗಡೆ ಹೋಗ್ಬೇಕು ಇದು ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಮತ್ತೆ ಕೆಳಗಡೆ ಹೋಗ್ಬೇಕು ಬರ್ರಿ ವಿಭೂತಿ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಯಾಣ ಹತ್ತಕ್ಕೆ ಹೋಗ್ತಿದ್ದೀವಿ ಕೆಳಗಡೆ ಇರೋಷ್ಟಿಗೆ ನಮ್ಮ ಯಾಣ ಬಿದ್ದೋಯ್ತು ಅದು ವ್ಯೂ ನೋಡ್ರಿ ಅದ್ಭುತವಾಗಿ ಕಾಣಿಸ್ತಾ ಐತೆ ಕರ್ನಾಟಕದ ಪ್ರವಾಸಿ ತಾಣಗಳಲ್ಲಿ ಇದು ಅದ್ಭುತವಾದಂಥ ವಿಸ್ಮಯಕಾರಿ ಪ್ರವಾಸಿ ತಾಣ ತಾವೆಲ್ಲರೂ ಹೋಗಿ ಬರಬೇಕು ಅಂತ ಕೇಳ್ಕೊಳ್ತೀವಿ ಎಲ್ಲ ಹೊಂಟೋಗ್ಬಿಡ್ತಮ್ಮ ನಿನ್ನ ಹತ್ರ ಮಾತ್ರ ಹೋತಂಗೆ ನೋಡ್ರಿ ಗೈಸ್ ಇಲ್ಲೆಲ್ಲ ಈ ಥರ ಇರುತ್ತೆ ದಾಟ್ಕೊಂಡು ಹೊತ್ಕೊಂಡು ಹೋಗ್ತಾ ಇರಬೇಕು ಬರ್ರಿ ಗೈಸ್ ನಮ್ಮ ಸರ್ ಸಾಹಸ ಮಾಡಿ ಫೋಟೋ ನಮ್ಮ ಸರ್ ಹಿಡಿದಿದ್ರಲ್ಲ ಅಲ್ಲೇ ನಾನು ಹೋಗಿದ್ದೆ ಬಂದ್ವಿ ಇನ್ನೇನು ಕೆಳಗಡೆ ಬರ್ರಿ ಕೆಳಗಡೆ ಹೋಗಿ ನಿಮ್ಗೆ ಸಿಗ್ತೀನಿ ಇವಾಗ
ತೋರಿಸಿದ್ದೀನಿ ಅವ್ರನ್ನ. ನಮ್ಮ ಕಡೆ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಸೊ ಮುಖಕ್ಕೆ ಏನು ಹಾಕ್ತೀವಿ ಅಂದರೆ ಕುಕ್ಕೆಗಳು ಹಾಕ್ತೀವಿ, ಏನು ಮೇಯ್ಬಾರ್ದು ಅಂತ. ಅದೇ ಥರ ಇದು ಹುಡುಗ ಏನು ಮಾಡ್ತಾವನೆ ಅಂದರೆ ಕವರ್ನ ಕಟ್ಕೊಬಿಟ್ಟವನೆ ಮುಖಕ್ಕೆ. ಯಾಕಪ್ಪ ಅಂತ ಕೇಳಿದ್ರೆ, ಸರ್ ನಾನು ಏನೋ ತಿಂದ್ಬಿಡ್ತೀನಿ, ಅದಕ್ಕೆ ಏನೋ ತಿನ್ನಬಾರ್ದು ಅಂತ ಕಟ್ಕೊಂಡಿದ್ದೀನಿ ಅಂತ ಹೇಳ್ತಾವನೆ. ಹಾಯ್ ಗೈಸ್, ಇಲ್ಲಿ ಬಂದಮೇಲೆ ತಿನ್ಬೇಕೇನಾದರೂ. ಶಾಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿದೆ. ಯಾರು ಅದನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ಇಲ್ಲಿ ಕಾರ್ಗೆ ಹತ್ಕೊಂಡು ಅಲ್ಲೋಗಿ ನಿಲ್ಸ್ಕೋಬೋದು ನಿಮಗೆ. ಇದೆ, ನಾವಾರೆ ನಡ್ಕೊಂಡು ಹೋಗ್ತಿದ್ದೀವಿ, ಎನರ್ಜಿ ಇರುತ್ತೆ ನಮಗೆ. ನಾವು ಕೂಡ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ನಮ್ಮ ಬಸ್ ಎಲ್ಲಿ ನಿಂತಿತ್ತೋ ಅಲ್ಲಿಗೆ ಬರ್ತಾ ಇದ್ದೀವಿ. ಈಗ ಊಟ ಮುಗಿಸಿ ಮತ್ತೆ ನಮ್ಮ ಪಯಣ ಯಾಣದ ಕಡೆ ಹೋಗುತ್ತೆ. ಯಾಣ ಗೊತ್ತಲ್ಲ ನಿಮಗೆ, ಅದು ವಾಲ್ಕನಿಕ್ ರಾಕ್ಸಿಂದ ಆಗಿರ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತೀವಲ್ಲ, ಸ್ವರ್ಗಕ್ಕೆ ಒಂದೇ ಮೆಟ್ಲು ಇದ್ದ ಹಾಗೆ. ಎಲ್ಲ ಬನ್ನಿ ನೋಡ್ಕೊಂಡು ಬರೋಣ. ಆದರೂ ಕೂಡ ಬಿಸಿಲಿದೆ, ಪರವಾಗಿಲ್ಲ. ಸೊ ನಮ್ಮ ಬೆವರನ್ನು ಹರಿಸಿ ನಾವು ಆ ಪಯಣವನ್ನು ಬೆಳೆಸ್ತೀವಿ. ನಮಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಕೇಳ್ತಾ ಈಗ ಮಾತನ್ನು ಮುಗಿಸ್ತಾ ಇದ್ದೀವಿ. ಮುಂದೆ ಸೊ ಗೈಸ್, ನಮ್ಮ ಸರ್ ಹೇಳ್ತಿದ್ದಂಗೆ ಇಷ್ಟೊಂದು ಮಾತಾಡೋರೆ, ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಅದಕ್ಕಾದ್ರೂ ಒಂದು ಲೈಕು, ಶೇರು, ಕಮೆಂಟ್ ಎಲ್ಲ ಮಾಡಿರಿ. ನಿಮಗೆ ಊಟ ಮಾಡ್ಕೊಂಡು ಯಾಣದ ಕಡೆ ಸಿಗ್ತೀನಿ. ಸೊ ಗೈಸ್, ಈ ಬ್ಲಾಗ್ ಏನು ಮಾಡ್ತಿದ್ದೀನಿ, ಬಾಯ್ ಬಾಯ್. ಲೈಕ್ ಶೇರ್ ಕಮೆಂಟ್ ಮಾಡಿ ಸರ್. ಸುಸ್ತಾಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಬ್ಲಾಗ್ ಮಾಡಿದ್ದೀನಿ. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಣದ ನೆಕ್ಸ್ಟ್ ಬ್ಲಾಗ್ ಇದೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.